ಹಲೋ ಫ್ರೆಂಡ್ಸ್, ಒಮ್ಮೆ ಆಲೋಚಿಸಿ ನೋಡಿ. ನೀವು ನಿಮ್ಮ ಹೆತ್ತವರ ನೈಜ ಮಗುವೇ ಅಲ್ಲ. ಆಸ್ಪತ್ರೆಯಲ್ಲಿ ಹುಟ್ಟಿದ ತಕ್ಷಣ ಯಾರೋ ಒಬ್ಬರು ನಿಮ್ಮನ್ನು ಬೇರೆಯವರ ಮಗುವಿನ ಜೊತೆ ಬದಲಾಯಿಸಿದರೆ ಅದು ನಿಮಗೆ ಗೊತ್ತಾದರೆ ಏನಾಗಬಹುದು? ಅಷ್ಟೇ ಅಲ್ಲ, ಒಬ್ಬ ನರ್ಸ್ ತನ್ನ ಇಡೀ ಸರ್ವಿಸ್ನಲ್ಲಿ ಬರೋಬ್ಬರಿ 1000 ನವಜಾತ ಶಿಶುಗಳನ್ನು ಅದಲಿ ಬದಲಿ ಮಾಡಿದ್ದಾಳೆ ಅಂದರೆ ಈ ಘೋರ ಸತ್ಯ ಹೊರಬಂದ ಮೇಲೆ ನಡೆಯುವ ಮೈ ನಡಗಿಸುವ ಸಸ್ಪೆನ್ಸ್ ಕೊಲೆಗಳು ಸರಣಿ ಈ ಕತೆ. ನಾವು ಇವತ್ತು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನಲ್ಲಿ ಸಖತ್ ಸೌಂಡ್ ಮಾಡುತ್ತಿರುವ 1000 ಬೇಬೀಸ್ ಮಲಯಾಳಂ ಸಸ್ಪೆನ್ಸ್ ಥ್ರಿಲ್ಲರ್ ಸೀರೀಸ್ನ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ. ಕಥೆಯನ್ನು ಸ್ಟಾರ್ಟ್ ಮಾಡೋ ಮೊದಲು ನಮ್ಮ ಯೂಟ್ಯೂಬ್ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಕಥೆಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಕಥೆಯು ಮುಂಡಕಯಂನಲ್ಲಿ ಶುರುವಾಗುತ್ತದೆ. ಸಾರಾ ತನ್ನ ಮಗ ಬಿಪಿನ್ ಜೊತೆ ಒಂಟಿಯಾಗಿ ವಾಸಿಸುತ್ತಾಳೆ. ಆಕೆಗೆ ತೀವ್ರ ಮಾನಸಿಕ ತೊಂದರೆ ಇದ್ದು ಮನೆಯ ಗೋಡೆಗಳ ಮೇಲೆ ವಿಚಿತ್ರವಾಗಿ ಗೀಚುತ್ತಾ ಇರುತ್ತಾಳೆ. ಒಂದು ದಿನ ಸಾರಾ ತನ್ನ ಮಗ ಬಿಪಿನ್ಗೆ ತನ್ನ ಜೀವನದ ಭಯಾನಕ ರಹಸ್ಯವನ್ನು ಹೇಳುತ್ತಾಳೆ. ತನಗೆ ಮಕ್ಕಳಾಗದ ಕಾರಣ ಮತ್ತು ಗಂಡ ತನ್ನನ್ನು ತೊರೆದ ಹತಾಶೆಯಿಂದಾಗಿ ತಾನು ನರ್ಸ್ ಆಗಿದ್ದಾಗ ಆಸ್ಪತ್ರೆಯಲ್ಲಿ ಹುಟ್ಟಿದ ಸುಮಾರು 1000ಕ್ಕೂ ಹೆಚ್ಚು ನವಜಾತ ಶಿಶುಗಳು ಪರಸ್ಪರ ಅದಲಬದಲಿ ಮಾಡಿದ್ದೀನಿ ಎಂದು ಒಪ್ಪಿಕೊಳ್ಳುತ್ತಾಳೆ. ಧರ್ಮ, ಲಿಂಗ, ಬಡವ ಶ್ರೀಮಂತ ಎನ್ನದೆ ಮಗುಗಳನ್ನು ಬದಲಾಯಿಸಿ ಬೇರೆ ಪೋಷಕರಿಗೆ ನೀಡಿದ್ದಳು. ಅಷ್ಟೇ ಅಲ್ಲ, ಬಿಪಿನ್ ಸಹ ಆಕೆಯ ಸ್ವಂತ ಮಗನಲ್ಲ. ಅವನನ್ನು ಬೇರೊಂದು ಕುಟುಂಬದಿಂದ ಬದಲಾಯಿಸಿ ಆಕೆಯೇ ಸಾಕಿಕೊಂಡಿರುತ್ತಾಳೆ. ಈ ಸತ್ಯ ಕೇಳಿ ಬಿಪಿನ್ಗೆ ತಲೆಕೆಟ್ಟು ಹೋಗುತ್ತದೆ. ತನ್ನ ಇಡೀ ಭವಿಷ್ಯ ಹಾಳಾಯಿತಲ್ಲ ಎಂಬ ಆಕ್ರೋಶದಿಂದ ಸಾರಾ ಮೇಲೆ ಹಲ್ಲೆ ನಡೆಸಿ ಆಕೆ 1000 ಮಗುಗಳ ವಿವರ ಬರೆದಿಟ್ಟಿದ್ದ ಡೈರಿಯನ್ನು ಎತ್ತಿಕೊಂಡು ಓಡಿ ಹೋಗುತ್ತಾನೆ. ಆಸ್ಪತ್ರೆಗೆ ಸೇರಿದ ಸಾರಾ ಸಾಯುವ ಮುನ್ನ ಪೊಲೀಸ್ ಮತ್ತು ಮ್ಯಾಜಿಸ್ಟ್ರೇಟ್ಗೆ ಒಂದು ಪತ್ರ ಬರೆಯುತ್ತಾಳೆ. ಆದರೆ ಈ ಸತ್ಯ ಹೊರಬಂದರೆ ಸಮಾಜದಲ್ಲಿ ದೊಡ್ಡ ಗೊಂದಲ ಉಂಟಾಗುತ್ತದೆ ಎಂದು ಪೊಲೀಸರು ಆ ರಹಸ್ಯವನ್ನು ಮುಚ್ಚಿಡಲು ನಿರ್ಧರಿಸುತ್ತಾರೆ. ಇತ್ತ ಬಿಪಿನ್ ಸೈಕೋಪಾತ್ ಆಗಿ ಬದಲಾಗುತ್ತಾನೆ. ಡೈರಿಯಲ್ಲಿದ್ದ ಪಟ್ಟಿಯನ್ನು ಹಿಡಿದು ಅದಲ ಬದಲಿಯಾದ ವ್ಯಕ್ತಿಗಳನ್ನು ಹುಡುಕಲು ತೊಡಗುತ್ತಾನೆ. ಯಾರು ತಮಗೆ ಆಕಸ್ಮಿಕವಾಗಿ ಸಿಕ್ಕ ಉತ್ತಮ ಜೀವನಕ್ಕೆ ಅರ್ಹರಲ್ಲವೋ ಅವರನ್ನು ತಾನೇ ನ್ಯಾಯಾಧೀಶನಂತೆ ಶಿಕ್ಷಿಸಿ ಕೊಲ್ಲಲು ಪ್ರಾರಂಭಿಸುತ್ತಾನೆ. ತನಗೆ ಸಿಗಬೇಕಾದ ಜೀವನವನ್ನು ಅನುಭವಿಸುತ್ತಿದ್ದ ರೇಣುಕಾ ತನ್ನ ಹೆತ್ತವರನ್ನು ಸರಿಯಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಎಂಬ ಕಾರಣಕ್ಕೆ ಆಕೆಯನ್ನು ಕೊಲ್ಲುತ್ತಾನೆ. ಭ್ರಷ್ಟ ರಾಜಕಾರಣಿ ದೇವನ್ ಹಾಗೂ ಹೆತ್ತವರನ್ನು ಮರೆತ ಇತರರನ್ನು ಕೊಲ್ಲುವ ಸ್ಕೆಚ್ ಹಾಕುತ್ತಾನೆ. ವರ್ಷಗಳ ನಂತರ ನಟಿ ಆನ್ಸಿ ಸಂಜೀವ್ ಕೊಲೆ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಐ ಅಜಿಕುರಿಯನ್ ಈ ಕೊಲೆಯ ಹಿಂದಿರುವ ಬಿಪಿನ್ ಎಂಬ ಹೆಸರಿನ ಸುಳಿವು ಸಿಗುತ್ತದೆ. ತನಿಖೆ ಮುಂದುವರಿಸಿದಾಗ ಸಾರಾ ಬರೆದಿದ್ದ ಹಳೆಯ ಪತ್ರಗಳು ಮತ್ತು 1000 ಮಗುಗಳ ಬದಲಾವಣೆ ಘೋರ ರಹಸ್ಯ ಅಜಿಕುರಿಯನ್ಗೆ ತಿಳಿಯುತ್ತದೆ. ಬಿಪಿನ್ ಮುಂದೆ ಯಾರನ್ನೆಲ್ಲ ಕೊಲ್ಲಬಹುದು ಎಂದು ಯೋಜನೆ ರೂಪಿಸಿದ್ದಾನೆ ಎಂಬುದನ್ನು ತಡೆಯಲು ಪೊಲೀಸರು ಹರಸಾಹಸ ಪಡುತ್ತಾರೆ. ಅಜಿಕುರಿಯನ್ ಮತ್ತು ಅವರ ತಂಡ ಬಿಪಿನ್ನನ್ನು ಬೆನ್ನಟ್ಟಿ ಹಿಡಿಯುತ್ತದೆ. ಬಿಪಿನ್ ತಾನು ಮಾಡಿದ ಕೊಲೆಗಳನ್ನು ಸರಿಯಾದ ತೀರ್ಪು ಎಂದು ಸಮರ್ಥಿಸಿಕೊಳ್ಳುತ್ತಾನೆ. ಈ ರಹಸ್ಯ ಪ್ರಪಂಚಕ್ಕೆ ಗೊತ್ತಾದರೆ 1000 ಕುಟುಂಬಗಳ ನೆಮ್ಮದಿ ಹಾಳಾಗುತ್ತದೆ ಎಂಬ ಕಾರಣಕ್ಕೆ ಬಿಪಿನ್ನನ್ನು ಮಟ್ಟ ಹಾಕಲು ಮೇಲಧಿಕಾರಿಗಳಿಂದ ಕಟ್ಟುನಿಟ್ಟಾಗಿ ಆದೇಶವಿರುತ್ತದೆ. ಬಿಪಿನ್ ಅಂತ್ಯವಾದರೂ ಕಥೆಯ ಕೊನೆಯಲ್ಲಿ ಬಿಪಿನ್ನ ಸಹಚರರು ಮತ್ತು ಸಾರಾಳ 1000 ಮಗುಗಳ ಡೈರಿ ಬೇರೆ ಯಾರೋ ಒಬ್ಬರ ಕೈಯಲ್ಲಿ ಇರುವುದು ಕಾಣಿಸಿಕೊಳ್ಳುತ್ತದೆ. ಅಂದರೆ ಸರಣಿ ಕೊಲೆಗಳು ಇಲ್ಲಿಗೆ ಮುಗಿದಿಲ್ಲ. ಮುಂದೆ ಇನ್ನೊಬ್ಬರು ಈ ಕೆಲಸವನ್ನು ಮುಂದುವರಿಸುತ್ತಾರೆ ಎಂಬುದು ತೋರಿಸುತ್ತಾರೆ. ಸೀಸನ್ 2ಗೆ ದೊಡ್ಡ ಟ್ವಿಸ್ಟ್ ನೀಡಲಾಗುತ್ತದೆ. ಈ ಸೀರೀಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಟಾಟಾ, ಬೈ ಬೈ ಗೈಸ್.